In figure, OB is perpendicular bisector. OB is perpendicular bisector of line segment DE. DE is over here. OB is over here. ಇವಾಗ OB is a perpendicular bisector of DE ಅಂತ ಹೇಳಿದ್ರೆ ಏನು, DB ಮತ್ತು BE ಒಂದೇ ಲೆಂತ್ ಅಂತ ಹೇಳಿ ಅಲ್ವಾ. ಇದು ಮಿಡ್ ಪಾಯಿಂಟ್. ಪರ್ಪೆಂಡಿಕ್ಯುಲರ್ ಅಂತ ಹೇಳಿದ್ರೆ ಇದು 90 ಡಿಗ್ರಿ, ಸರಿನಾ. ಮತ್ತು FA ಇಸ್ ಪರ್ಪೆಂಡಿಕ್ಯುಲರ್ ಟು OB ಅಂತ ಹೇಳಿದ್ರೆ ಇದು ಕೂಡ 90 ಡಿಗ್ರಿ. ಇಂಟರ್ಸೆಕ್ಟಿಂಗ್ ಅದಲ್ಲ, ಇದು ನೆಕ್ಸ್ಟು FE ಅಂತ ಹೇಳಿದ್ರೆ ಈ ಲೆಂತು ಇಂಟರ್ಸೆಕ್ಟಿಂಗ್ OB ಅಟ್ C ಅಂತ ಹೇಳಿದ್ರೆ ಏನೋ, ಒಂದು ನಿಮಿಷ ಇದನ್ನೆಲ್ಲ ಅರಿಸ್ತೀನಿ. ಅಂತ ಹೇಳಿದ್ರೆ ಇವೆರಡು ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್, ಸರಿನಾ. ಸೊ ಇದೇ ಇರೋದು ನಿಮ್ಮ ಮೊದಲೇ ಭಾಗ. ಗಿವನ್ ಬಂತ ಬರ್ಕೊಂಡು ಇದನ್ನೆಲ್ಲ ಬರೆಯೋಣ ಇವಾಗ, ಇದ್ರಿಗೆ ಏನೇನು ಅರ್ಥ ಆಗಿದೆಯೋ. ಆಮೇಲೆ ಟು ಪ್ರೂವ್ ಏನು ಮಾಡಬೇಕು ಅಂತ ಹೇಳಿ ಆಮೇಲೆ ನೋಡೋಣ. OB is perpendicular to DE ಮತ್ತು OB bisects DE. ಹಾಗಾಗಿ therefore DB is equal to BE, ಸರಿನಾ. ಅದು ಬಿಟ್ಟರೆ ಇನ್ನೇನು ಕೊಟ್ಟಿದ್ದಾರೆ, AF is perpendicular to OB, ಅದು ಬಿಡ್ತು ಅಂತ ಹೇಳಿದ್ರೆ AE and OB intersect at C. To prove 1 by OA plus 1 by OB is equal to 2 times of OC ಅಲ್ವಾ. ಸೊ ನೋಟ್ಸ್ ಬರ್ತೀನಿ ಇಲ್ಲಿ ಏನಿದೆ ಅಂತ ಹೇಳಿ. ಇದು ನಿಮ್ಮ OA, ಇದು ನಿಮ್ಮ OB, ಈ ಲೆಂತ್ ನಿಮ್ಮ OC, ಸರಿ ಇಲ್ವಾ. ಮೂರು ವಿಚಿತ್ರ ಲೆಂತ್ ಇರೋ ಅಂಥದ್ದು ಇವೆಲ್ಲ ಅದು ಹೇಗೆ ಸಂಬಂಧಪಡುತ್ತೆ ಅಂತ ಹೇಳಿ ಸ್ವಲ್ಪ ಹುಡ್ಕೊಂಡು ಹೋಗಬೇಕು. ಮೊದಲನೇದಾಗಿ ಏನು ಆಬ್ವಿಯಸ್ ಅಂತ ಹೇಳಿದ್ರೆ ಒಂದು ಟ್ರಯಾಂಗಲ್ ಸಿಮಿಲಾರಿಟಿ ಬಗ್ಗೆ ಮಾತಾಡಲೇಬೇಕಾಗುತ್ತೆ. ಇವೆಲ್ಲ ರೇಷಿಯೋಸು ಅದು ಇದು ರಿಲೇಟೆಡು. ಆ ರೇಷಿಯೋಸು ಯಾವ ಟ್ರಯಾಂಗಲ್ಸಿಂದ ತರ್ಬೋದು, ಇದೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿದ್ದಾರಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ. ಯಾವ ಟ್ರಯಾಂಗಲ್ಸ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮೊದಲೇದಾಗಿ ಕನ್ಸಿಡರ್ ಟ್ರಯಾಂಗಲ್ OAF ಆ್ಯಂಡ್ ಟ್ರಯಾಂಗಲ್ OBD, ಸರಿನಾ. OAF ಮತ್ತು OBD ಇವೆರಡು ಟ್ರಯಾಂಗಲ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವೆರಡರಲ್ಲಿ ಏನು ಕಾಮನ್ ಇದೆ, ಆ್ಯಂಗಲ್ O ಇಸ್ ಕಾಮನ್. ಅದಾಯಿತು ಅಂದಮೇಲೆ ಇನ್ನೇನು ಹೇಳ್ಬೋದು, ಸಿಂಪಲ್ ಆಗಿದೆ ಇವೆಲ್ಲ. ಇನ್ನೇನು ಹೇಳ್ಬೋದು ಹೇಳಿ. ಇನ್ನೊಂದು ಯಾವುದು ಅಂತ ಹೇಳಿದ್ರೆ ಆ್ಯಂಗಲ್ OAF ಇಸ್ ಈಕ್ವಲ್ ಟು ಆ್ಯಂಗಲ್ OBD ವಿಚ್ ಇಸ್ ಈಕ್ವಲ್ ಟು ಹೌದು 90 ಡಿಗ್ರಿ. ಇದರಿಂದ ಏನು ಹೇಳ್ಬೋದು, triangle OAF is similar to triangle OBD by AA similarity criteria ಅಲ್ವಾ. ಸೊ ಇದರಿಂದ ಯಾವ ರೇಷಿಯೋ ಬರಿಬೋದು ನಾವು, ನಮ್ಗೆ OA ಮತ್ತು OB ರಿಲೇಷನ್ಶಿಪ್ ಬೇಕಾಗಿದೆ. ಅದು ಬಿಟ್ಟರೆ AF by BD ಬರಿತಾಯಿನಿ, BD ಅಲ್ವಾ ಅದು. ಏನಕ್ಕೆ AF by BD ಬರಿತಾಯಿನಿ, ದಿಸ್ ಇಸ್ ಹೌ ವಿ ಕ್ಯಾನ್ ರಿಲೇಟ್. ಯಾಕಂತ ಹೇಳಿದ್ರೆ ಇದ್ರ ಬಗ್ಗೆ ನಾನು ಮಾತಾಡಿದ್ದೀವಿ, ಇದ್ರ ಬಗ್ಗೆ ಎಕ್ಸ್ ಅಂತ ಹೇಳಿ, ಇದು ಮತ್ತು ಈ ಲೆಂತು ಎಕ್ಸ್ ಅಂತ ಹೇಳಿ. ಸೊ ಸಮ್ಹೌ ಇಟ್ ಈಸ್ ರಿಲೇಟೆಡ್ ಅಲ್ವಾ. ಸೊ ದಿಸ್ ಇಸ್ BD by ಅಲ್ಲ AF by X, BD by X ಅಲ್ಲ, AF by X by X, ಸರಿನಾ. So this is because of, this is by CPST. ಮತ್ತಿಲ್ಲಿ
ಹಿಯರ್ ಎಕ್ಸ್ ಇಸ್ ನಥಿಂಗ್ ಬಟ್ ಬಿ ಡಿ. ಸೊ ಇದನ್ನು ಈಕ್ವೇಷನ್ 1 ಅಂಥೇಳಿ ಕರಿತಾಯಿನಿ. ಉಪಯೋಗ ಬರುತ್ತೆ, ಅದನ್ನು ತೊಗೊಂಬಿಡೋಣ. ಮತ್ತು ತಿರ್ಗಾ ಒಂದಷ್ಟು ಸತಿ ಉಪಯೋಗಿಸ್ತೀವಿ ಇದನ್ನು ಚಿತ್ರನ. ಸೊ ಮುಂದಿಂದು ಯಾವ ಟ್ರಯಾಂಗಲ್ ಹುಡುಗ್ರ? ಸೊ ನೆಕ್ಸ್ಟ್ ಈಸ್ ವಿಚ್ ಟ್ರಯಾಂಗಲ್ ಹೇಳಿ ನೋಡೋಣ. AFC ಇದು, ಮತ್ತು ಯಾವುದಿರ್ಬೋದು? CBE ಇದು ಅಲ್ವಾ? ಇವರ ಟ್ರಯಾಂಗಲ್ ಹೇಗೆ ಸಿಮಿಲರು ಹೇಳಿ ನೋಡೋಣ, ಯೋಚನೆ ಮಾಡಿ. ಅದೇ ಕಾನ್ಸೆಪ್ಟು ತಿರ್ಗಾ ಎ ಸಿಮಿಲಾರಿಟಿ ಮುಖಾಂತರ ನಾವು ಪ್ರೂವ್ ಮಾಡ್ಬೋದು. ಹಾಂ, ಇವಾಗ ನೋಡಿ, ಇವಾಗ ಇದಾಯಿತು ಈ ಕಲರು, ನೆಕ್ಸ್ಟ್ ಈ ಕಲರ್. ಸರಿ. ಸೊ ಕನ್ಸಿಡರ್ triangle CAF and triangle CBE. ಇದರಲ್ಲೂ ಕೂಡ ಗೊತ್ತಿದೆ ಇಲ್ಲ ಆ್ಯಂಗಲ್ ACE is equal to angle ECB, ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್ಸ್. ಅದಾಯಿತು ಅಂದಮೇಲೆ ಆ್ಯಂಗಲ್ ಇನ್ಯಾವುದಿದೆ ಹುಡುಗರ? CAF is equal to angle CBE. Both are equal to 90 degree. So ಇದರಿಂದಾಗಿ ಏನು ಹೇಳ್ಬೋದು? Therefore, by AA similarity, triangle CAF is similar to triangle CBE. Therefore, by CPST ತಿರಾದರೆ ಬರೀಬೇಕಾಗುತ್ತೆ AF by BE, which is nothing but AF by X is also equal to AC by CB. AC by CB. ಇದನ್ನು ಈಕ್ವೇಷನ್ 2 ಅಂತ ಹೇಳೋಣ. ಈಗ 1 ಮತ್ತು 2 ಇಂದ ಏನು ಹೇಳ್ಬಹುದು ನೋಡಿ. ಇಲ್ಲಿ AF by X ಇಲ್ಲೂ ಇದೆ. ಸೊ ಇದರಿಂದ ಏನು ಹೇಳ್ಬೋದು ನಾವು? ಇದನ್ನು ಕನ್ಕ್ಲೂಡ್ ಮಾಡ್ಬೋದು. ಸೊ ಫ್ರಮ್ 1 and 2 we have OA by OP is equal to AC by CB. AC ಇದು ಮತ್ತು ನಿಮ್ಮ CB. ಹುಡುಗ್ರ, ಇದು ನಿಮ್ಮ ಕ್ಲೂ ಕಂಡ್ರು. ಇಲ್ಲಿವರೆಗೂ ನಾವು ಏನು ಆಬ್ವಿಯಸ್ಸೋ ಸಿಮಿಲಾರಿಟಿ ಅದು ಇದು ಅಂತೆಲ್ಲ ಹೇಳಿ ಇದುವರೆಗೂ ನೋಡಿದ್ದೀವಿ, ಮಾತಾಡಿದ್ದೀವಿ. ಇವಾಗ ಇದರಿಂದ ಈ ಪರ್ಟಿಕ್ಯುಲರ್ ಈಕ್ವೇಷನಿಂದ, ರೇಷಿಯೋಸಿಂದ ಇದನ್ನು ಹೇಗೆ ಪ್ರೂವ್ ಮಾಡ್ಬೋದು ಯೋಚನೆ ಮಾಡಿ. ಮೊದಲನೇದಾಗಿ OA OB ಬೇಕು, ಇದನ್ನು ಮುಟ್ಟೋದಕ್ಕೆ ಹೋಗಲ್ಲ. RHS ಅಲ್ಲಿ AC ಮತ್ತು CB ಇದೆ. AC ಮತ್ತು CE ಈ OA OC ಇನ್ ಟರ್ಮ್ಸ್ ಆಫ್ OA OC ಅದನ್ನೆಲ್ಲ ಎಕ್ಸ್ಪ್ರೆಸ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ನಾನು ಇವಾಗ OA by OB is equal to AC ಬದಲಾಗಿ OC ಮೈನಸ್ OA ಅಂತ ಹೇಳಿ ಬರ್ಕೊತೀನಿ. OC ಮೈನಸ್ OA ಅಲ್ವಾ? ಮತ್ತು CB ಬದಲಾಗಿ OB ಮೈನಸ್ OC ಅಂತ ಹೇಳಿ ಬರ್ಕೊತೀನಿ. OB ಮೈನಸ್ OC. ಸರಿ ತಾನೆ? ಸೊ ಇದೇ ಮಾಡಬೇಕಾಗಿರೋದು. ಯಾಕಂತ ಹೇಳಿದ್ರೆ ದ ಆನ್ಸರ್ ಹ್ಯಾಸ್ ಟು ಬಿ ಇನ್ ಟರ್ಮ್ಸ್ ಆಫ್ ಒಂದೇ ನಿಮಿಷ OA OB OC ಅಲ್ವಾ? ಸೊ ಅದನ್ನು ಈ ಥರ ರೀರೈಟ್ ಮಾಡಿಕೊಂಡೆ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ ಅಷ್ಟೇ. ನೀವು ಏನು ಮಾಡೋಂಗಿಲ್ಲ, ಸುಮ್ಮನೆ ಹಾಗೇ ಬರ್ಕೊಂಡು ಹೋಗ್ತಾ ಇತ್ತು ಅಂತ ಹೇಳಿದ್ರೆ ವಿಷಯ ಕೂಡ ಅದಷ್ಟೇ ಬರುತ್ತೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು? ಕ್ಲಿಯರ್ಲಿ ಕ್ರಾಸ್ ಮಲ್ಟಿಪ್ಲೈ ಅಲ್ವಾ? OA ಟೈಮ್ಸ್ ಆಫ್ OB minus OC is equal to OB times of OC minus OA. So this is OA OB minus OA OC is equal to OB times of OC minus OA times of OB. ನಾನು ಏನು ಮಾಡ್ತಾ ಇಲ್ಲ, ಸುಮ್ಮನೆ ರೀಅರೇಂಜ್ ಮಾಡ್ಕೊತೀನಿ. ನೆಕ್ಸ್ಟ್ ಇವಾಗ OA OB
ಪ್ಲಸ್ ಒ ಎ ಒ ಬಿ ಇಸ್ ಈಕ್ವಲ್ ಟು ಒ ಸಿ ಒ ಬಿ ಒ ಸಿ ಮೈನಸ್ ಪ್ಲಸ್ ಒ ಸಿ ಅಲ್ವಾ. ಸೊ ಇದೇನಾಗುತ್ತಿದೋ ಇದು 2 ಟೈಮ್ಸ್ ಆಫ್ ಒ ಎ ಒ ಬಿ ಆಗುತ್ತೆ, ವಿಚ್ ಈಸ್ ಈಕ್ವಲ್ ಟು ಒ ಸಿ ಟೈಮ್ಸ್ ಆಫ್ ಒ ಬಿ ಪ್ಲಸ್ ಒ ಸಿ ಸರಿ ಒ ಎ. ಸರಿ ಇದೆಯಾ? ಇದು ಸ್ವಲ್ಪ ಜಾಗ ಬೇಕಂಡ್ರು, ಇಷ್ಟು ಜಾಗದಲ್ಲಿ ಆಗಲ್ಲ. ಹಾಂ, ಇವಾಗ ಇಲ್ಲಿ ಏನು ನೋಡ್ತಾ ಇದ್ದೀವಿ, ಒ ಎ ಒ ಬಿ ಇಲ್ಲೂ ಇದೆ, ಇಲ್ಲಿ ಈ ಥರ ಇದೆ. ಇದರಿಂದ ಉತ್ತರ ಹೇಗೆ ಸಿಗುತ್ತೆ? 2 ಕಾಣ್ತಾ ಇದೆ, ಒ ಸಿ ಕಾಣ್ತಾ ಇದೆ, ಎರಡು ಒಟ್ಟಿಗೆ ಥರನ ಅಂತ ಹೇಳಿದ್ರೆ ಜಸ್ಟ್ ಟ್ರಾನ್ಸ್ಪೋಸಿಂಗ್ ಇಟ್, ಸೊ ಡಿವಿಷನ್ ಆಗುತ್ತೆ. ಒ ಎ ಒ ಬಿ ಒ ಬಿ ಒ ಎ ಇದೆ, ಸೊ ಇದನ್ನು ಈ ಕಡೆ ಟ್ರಾನ್ಸ್ಪೋಸ್ ಮಾಡೋಣ. ಒ ಬಿ ಪ್ಲಸ್ ಒ ಎ ಇದೆ, ಸ್ವಲ್ಪ ಜಾಗ ಬಿಡ್ತೀನಿ. ಒ ಬಿ ಪ್ಲಸ್ ಒ ಎ ಇದೆ, ಡಿವೈಡೆಡ್ ಬೈ ಎರಡು ಟರ್ಮ್ ಇದೆಯಲ್ಲ, ಎರಡು ಟರ್ಮ್ ಜೊತೆನ ನಾವು ಒ ಎ ಒ ಬಿ ಜೊತೆ ಡಿವೈಡ್ ಮಾಡಬೇಕು. ಇಲ್ಲಿ ಏನಾಗುತ್ತೆ, ಇಲ್ಲಿ ಇವಾಗ ಒ ಬಿ ಕಟ್ಟಾಗುತ್ತೆ, ಒ ಎ ಕಟ್ಟಾಗುತ್ತೆ. ಸೊ ಕೊನೆಯದಾಗೇನು 2 ಟೈಮ್ಸ್ ಆಫ್ ಒ ಸಿ ಸರಿ, ಡಿವೈಡ್ ಬೈ 1 ಬೈ ಒ ಎ ಸರಿ, ಪ್ಲಸ್ 1 ಬೈ ಒ ಸಿ. ಅರೆ ಇದೇ ತಾನೇ ಉತ್ತರ ಬೇಕಾಗಿರೋದು ನಮಗೆ, ಹೆನ್ಸ್ ಪ್ರೂವ್ಡ್ ಅಷ್ಟೇ. ಸರಿನಾ? ಇಲ್ಲಿ ನಾನು ಈ ಭಾಗ ಸ್ವಲ್ಪ ಸ್ಟಾರ್ ಕೊಡ್ತೀನಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿವರೆಗೂ ಹುಡುಗರ ನೀವು ಒಪ್ಕೊಳ್ಳೇಬೇಕು ಆ್ಯಕ್ಚುಲಿ. ಟಿಲ್ ಹಿಯರ್ ಇಟ್ ಇಸ್ ನಿಮ್ಮ ಸಿಲೆಬಸಲ್ಲಿ ಇರೋವಂಥ ವಿಷಯನೇ, ಸಿಮಿಲಾರಿಟಿ ಅಲ್ವಾ. ಇಲ್ಲಿ ಮುಖ್ಯವಾಗಿ ಇದನ್ನು ಎಕ್ಸ್ ಅಂತ ಬರ್ಕೊಳೋದು ದ ಮೇನ್ ಐಡಿಯಾ. ಬೈಸೆಕ್ಟರ್ ಇರೋ ವಿಷಯನ ನೀವು ಚಿತ್ರದಲ್ಲಿ ಬರ್ದಿತ್ತು ಅಂತ ಹೇಳಿದ್ರೆ ಉತ್ತರ ಹುಡ್ಕೋದಕ್ಕೆ ಕಷ್ಟ ಆಗಲ್ಲ. ಸರಿ ತಾನೆ? ಸೊ ಇನ್ನೇನಿದೆ ಹೇಳೋದಿಲ್ಲಿ, ಮತ್ತು ಇವಾಗ ಇವೆರಡು ಲೈನು ದೇರ್ ಇಂಟರ್ಸೆಕ್ಟಿಂಗ್ ಎಟ್ ಸಿ ಅಂತ ಹೇಳಿದ್ರೆ ವಿ ಹ್ಯಾವ್ ವರ್ಟಿಕಲಿ ಆಪೋಸಿಟ್ ಆ್ಯಂಗಲ್. ಸೊ ಈ ಕಾನ್ಸೆಪ್ಟ್ಸ್ ನೀವು ಉಪಯೋಗಿಸ್ಕೊಂಡು ಉತ್ತರ ಹುಡ್ಕೊಬೇಕು. ಆಯಿತಾ? ದಿಸ್ ಇಸ್ ಒನ್ ಆಫ್ ದ ಹಾರ್ಡ್ ಕ್ವಶನ್. ಇದು ಅಷ್ಟೊಂದು ಕಷ್ಟ ಅನಿಸಲಿಲ್ಲ ಅಂತ ಹೇಳಿದ್ರೆ ಗುಡ್. ಇಫ್ ಯು ಫೀಲ್ ಇಟ್ಸ್ ಡಿಫಿಕಲ್ಟ್, ಸ್ವಲ್ಪ ಕಾನ್ಸೆಪ್ಟ್ ಕಲ್ತ್ಕೊಳ್ಳಿ, ಮತ್ತು ಇಲ್ಲಿ ಸ್ವಲ್ಪ ಸಾಲ್ವಿಂಗ್ ಕಲ್ತ್ಕೊಳ್ಳಿ. ಆಯಿತಾ? ಇವೆರಡೇ ಮೇನ್ ಆಗಿರೋದು ಇಲ್ಲಿ. ಇದು ಒಳ್ಳೆಯ ರಿವಿಷನ್ ಕ್ವಶನ್ ಇದು. ಐ ಹೋಪ್ ಯು ಗೈಸ್ ಲರ್ನ್ ಫ್ರಮ್ ದಿಸ್.